ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬೋಯಾ ಬೈ M1 ಮೈಕ್ ಅನ್ಬಾಕ್ಸ್ ಮಾಡೋಣ ಫ್ರೆಂಡ್ಸ್. ಅದರ ಫೀಚರ್ಸ್ ಏನಿದೆ, ಬೆನಿಫಿಟ್ಸ್ ಯಾವ ತರ ಇದೆ, ಮತ್ತೆ ಆಡಿಯೋ ಕ್ವಾಲಿಟಿ ಯಾವ ತರ ಇದೆ ಅಂತೇಳಿ ಚೆಕ್ ಮಾಡೋಣ ಫ್ರೆಂಡ್ಸ್. ಎಲ್ಲ ಯೂಟ್ಯೂಬರ್ಗೆ ಎರಡು ಇಕ್ವಿಪ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ವಿಡಿಯೋಗೋಸ್ಕರ ಮೊಬೈಲ್ ಆಗಲಿ, ಕ್ಯಾಮ್ ಕಾರ್ಡರ್ ಆಗಲಿ, DSLR ಕ್ಯಾಮ್ರಾ ಆಗಲಿ, ಮತ್ತೆ ಎರಡನೇದ್ದು ಆಡಿಯೋಗೋಸ್ಕರ ಒಳ್ಳೆ ಮೈಕ್ ಇರಬೇಕು ಫ್ರೆಂಡ್ಸ್. ವಿಡಿಯೋ ಚೆನ್ನಾಗಿರಬೇಕು ಅಂತಂದ್ರೆ ಒಂದು ಒಳ್ಳೆ ಮೊಬೈಲ್ ಇದ್ರೆ ಸಾಕು ಫ್ರೆಂಡ್ಸ್. ಎಲ್ಲರ ಹತ್ರ ಕಾಮನ್ ಆಗಿ ಮೊಬೈಲ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಈಗಿರೋ ಮೊಬೈಲ್ ನಲ್ಲಿ ಒಳ್ಳೆ ಫೀಚರ್ಸ್ ಇರುತ್ತೆ ಫ್ರೆಂಡ್ಸ್. ಕ್ಯಾಮ್ರಾ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ವಿಡಿಯೋ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ವಿಡಿಯೋನ ನಾವು ಮಾಡಬಹುದು ಫ್ರೆಂಡ್ಸ್. ಅದೇ ರೀತಿ ಆಡಿಯೋ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ ಫ್ರೆಂಡ್ಸ್. ಆಡಿಯೋ ಕ್ವಾಲಿಟಿ ಚೆನ್ನಾಗಿದ್ರೆ ನಾವು ವಿಡಿಯೋದಲ್ಲಿ ಏನ್ ಹೇಳ್ತೀವಿ ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ. ಒಂದ್ ವೇಳೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ನಾವು ಹೇಳೋದು ಸರಿಯಾಗಿ ಗೊತ್ತಾಗಲ್ಲ ಫ್ರೆಂಡ್ಸ್ ವ್ಯೂವರ್ಸ್ಗೆ, ಮತ್ತೆ ವಿಡಿಯೋನ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಇದಕ್ಕಾಗಿ ನೀವು ದೊಡ್ಡ ಮೈಕ್ರೋಫೋನ್ ನ ತಗೋಬೇಕಂತೇನಿಲ್ಲ. 5000 6000 ರುಪೀಸ್ ಕೊಟ್ಟು ಮೈಕ್ ತಗೋಬೇಕು ಅಂತೇನಿಲ್ಲ. ಮತ್ತೆ ಚೀಪ್ ಮೈಕ್ರೋಫೋನ್ ನ ತಗೋಬಾರ್ದು ಫ್ರೆಂಡ್ಸ್. ಚೀಪ್ ಮೈಕ್ರೋಫೋನ್ ತಗೊಂಡ್ರೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಮೀಡಿಯಂ ಪ್ರೈಸ್ ಇರೋ ಮೈಕ್ ತಗೊಂಡ್ರೆ ಒಳ್ಳೇದು ಫ್ರೆಂಡ್ಸ್. ಮೀಡಿಯಂ ಪ್ರೈಸ್ ಮೈಕ್ ಅಂತಂದ್ರೆ ಬೋಯಾ ಬೈ M1 ಮೈಕ್ ಇದು ಮೀಡಿಯಂ ಪ್ರೈಸ್ ಇದೆ ಫ್ರೆಂಡ್ಸ್. ಇದರ ಪ್ರೈಸ್ ಬಂದ್ಬಿಟ್ಟು 791 ರುಪೀಸ್ ಇದೆ ಫ್ರೆಂಡ್ಸ್. ಅರೌಂಡ್ 800 ರುಪೀಸ್ ಇದೆ ಫ್ರೆಂಡ್ಸ್. ಈ ಮೈಕ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಚೀಪ್ ಅಂಡ್ ಬೆಸ್ಟ್ ಇದೆ. ಆಲ್ಮೋಸ್ಟ್ ಆಲ್ ಯೂಟ್ಯೂಬರ್ಸ್ ಈ ಮೈಕ್ ನೇ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಮೊದಲು ಈ ಮೈಕ್ ನ ಪ್ರೈಸ್ ಜಾಸ್ತಿ ಇತ್ತು ಫ್ರೆಂಡ್ಸ್. ಅರೌಂಡ್ 2000 ರುಪೀಸ್ ಇತ್ತು. ಈಗ ಪ್ರೈಸ್ ಕಡಿಮೆ ಇದೆ, 800 ರುಪೀಸ್ ಇದೆ ಫ್ರೆಂಡ್ಸ್. ಈ ಮೈಕ್ ನ ಆಡಿಯೋ ಕೇಬಲ್ 20 ಫೀಟ್ ಇರುತ್ತೆ. ಮತ್ತೆ ಒಂದು ಹೈ ಕ್ವಾಲಿಟಿ ಕಂಡೆನ್ಸರ್ ಇರುತ್ತೆ ಫ್ರೆಂಡ್ಸ್. ಈ ಮೈಕ್ ಎಲ್ಲ ಡಿವೈಸಸ್ಗೆ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್. DSLR ಕ್ಯಾಮ್ರಾಗೆ ಸಪೋರ್ಟ್ ಆಗುತ್ತೆ, ಮೊಬೈಲ್ಗೆ, ಕ್ಯಾಮ್ ಕಾರ್ಡರ್, ಮತ್ತೆ PC ಇಂದ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ರೆ ಅದಕ್ಕೂ ಇದು ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಒಂದು ವೇಳೆ ನೀವು ಮೈಕ್ ನ DSLR ಕ್ಯಾಮ್ರಾಗೆ ಯೂಸ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಒಂದು ಸೆಲ್ ನ ಇನ್ಸರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆ ಸೆಲ್ 10 ರುಪೀಸ್ 20 ರುಪೀಸ್ ಇರುತ್ತೆ. ಆ ಸೆಲ್ ನ ಇನ್ಸರ್ಟ್ ಮಾಡಿದ್ರೆ ನೀವು ಕ್ಯಾಮ್ರಾಗೆ ಯೂಸ್ ಮಾಡಬಹುದು ಫ್ರೆಂಡ್ಸ್. ಈ ಮೈಕ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆಡಿಯೋ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದನ್ನೇ ಯೂಸ್ ಮಾಡ್ತಾರೆ, ಮತ್ತೆ ಇದನ್ನೇ ರೆಕಮೆಂಡ್ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನ ಸಜೆಷನ್ ತಗೊಂಡು ಈ ಮೈಕ್ ನ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಮೈಕ್ ಹೇಗಿದೆ ಅಂತೇಳಿ ಅನ್ಬಾಕ್ಸಿಂಗ್ ಮಾಡೋಣ ಫ್ರೆಂಡ್ಸ್. ಮೈಕ್ ಅಮೆಜಾನ್ ಇಂದ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್. ಇವತ್ತು ಡೆಲಿವರಿ ಆಗಿದೆ. ಈಗ ಓಪನ್ ಮಾಡೋಣ ಫ್ರೆಂಡ್ಸ್. ಬಾಕ್ಸ್ ಓಪನ್ ಮಾಡಿದ್ರೆ ಈ ತರ ಇರುತ್ತೆ. ಈ ತರ ಒಂದು ಚಿಕ್ಕ ಮೈಕ್ ಇರೋ ಬಾಕ್ಸ್ ಬರುತ್ತೆ. ಬೋಯಾ ಬೈ M1 ಮೈಕ್ ಸೂಪರ್ ಸೌಂಡ್ ಫಾರ್ ಪ್ರೆಸೆಂಟೇಷನ್ಸ್ ಅಂಡ್ ವಿಡಿಯೋ ರೆಕಾರ್ಡಿಂಗ್ ಅಂತೇಳಿ ಬರ್ದಿದೆ. ಇಲ್ಲಿ ಸೀಲ್ ಇದೆ ಫ್ರೆಂಡ್ಸ್. ಇದರಲ್ಲಿ ಈ ಸೀಲ್ ಇಂದ ಈ ಪ್ರಾಡಕ್ಟ್ ಒರಿಜಿನಲ್ ಡೂಪ್ಲಿಕೇಟ್ ಅಂತೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಫೀಚರ್ಸ್ ಬರ್ದಿದ್ದಾರೆ, ಯಾವ ಫೀಚರ್ಸ್ ಇದೆ ಈ ಮೈಕ್ ನಲ್ಲಿ ಅಂತೇಳಿ. ಇದು ಸ್ಮಾರ್ಟ್ ಫೋನ್, DSLR ಕ್ಯಾಮ್ ಕಾರ್ಡರ್ಸ್ಗೆ ಸಪೋರ್ಟ್ ಆಗುತ್ತೆ ಅಂತೇಳಿ ಬರ್ದಿದ್ದಾರೆ. ಆಡಿಯೋ ರೆಕಾರ್ಡರ್ PCಗೂ ಸಪೋರ್ಟ್ ಆಗುತ್ತೆ ಅಂತೇಳಿ ಬರ್ದಿದ್ದಾರೆ. ಮತ್ತೆ ಇದರಲ್ಲಿ ಓಮ್ನಿ ಡೈರೆಕ್ಷನಲ್ ಕಂಡೆನ್ಸರ್ ಮೈಕ್ರೋಫೋನ್ ಇರುತ್ತೆ ಅಂತೇಳಿ ಬರ್ದಿದ್ದಾರೆ. ಕಂಡೆನ್ಸರ್ ಕೂಡ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಫೆಸಿಲಿಟಿ ಇರುತ್ತೆ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ ನಾಯ್ಸ್ ನ ರಿಮೂವ್ ಮಾಡುತ್ತೆ ಫ್ರೆಂಡ್ಸ್. ಮತ್ತೆ ಈ ಬಾಕ್ಸ್ ಅಲ್ಲಿ ಏನೇನಿರುತ್ತೆ ಅಂತೇಳಿ ಬರ್ದಿದ್ದಾರೆ. ಲ್ಯಾಪಲ್ ಕ್ಲಿಪ್ ಇರುತ್ತೆ, LR44 ಬ್ಯಾಟರಿ ಇರುತ್ತೆ, ಫೋಮ್ ವಿಂಡ್ ಸ್ಕ್ರೀನ್ ಇರುತ್ತೆ, 1/4 ಅಡಾಪ್ಟರ್ ಇರುತ್ತೆ ಫ್ರೆಂಡ್ಸ್. ಇಷ್ಟು ಇರುತ್ತೆ ಈ ಬಾಕ್ಸ್ ಅಲ್ಲಿ ಅಂತೇಳಿ ಬರ್ದಿದ್ದಾರೆ. ಈಗ ಈ ಬಾಕ್ಸ್ ನ ಓಪನ್ ಮಾಡೋಣ ಫ್ರೆಂಡ್ಸ್. ಓಪನ್ ಮಾಡಿದ್ರೆ ಈ ತರ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಒಂದು ಪೌಚ್ ಕೊಟ್ಟಿರ್ತಾರೆ. ಪೌಚ್ ನ ಸೈಡ್ಗೆ ಇಡೋಣ. ಮತ್ತೆ ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಯಾವ ತರ ಯೂಸ್ ಮಾಡಬೇಕು ಅಂತೇಳಿ ಇದರಲ್ಲಿ ಬರ್ದಿರುತ್ತೆ. ಬ್ಯಾಟ್ರಿನ ಯಾವ ತರ ರೀಪ್ಲೇಸ್ ಮಾಡಬೇಕು ಅಂತೆಲ್ಲ ತಿಳಿಸಿದ್ದಾರೆ. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಟ್ರಬಲ್ ಶೂಟ್ ಯಾವ ತರ ಮಾಡಬೇಕು ಅಂತ ಕೂಡ ಇದರಲ್ಲಿ ಬರೆದಿದ್ದಾರೆ ಫ್ರೆಂಡ್ಸ್. ಮತ್ತೆ ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ತಿಳಿಸಿದ್ದಾರೆ. ಇದು ಮ್ಯಾನ್ಯುವಲ್ ಸೈಡ್ಗೆ ಇಡೋಣ. ಇದರಲ್ಲಿ ಒಂದು ಪೌಚ್ ಇರುತ್ತೆ ಫ್ರೆಂಡ್ಸ್. ಪೌಚ್ ನಲ್ಲಿ ಒಳ್ಳೆ ಮೈಕ್ ಇದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲಿ ಇದು ಮೈಕ್ ಇದೆ,
ಮತ್ತೆ ಇಲ್ಲಿ ದೊಡ್ಡ ಕಂಡೆನ್ಸರ್ ಇದೆ ಫ್ರೆಂಡ್ಸ್. ಇದರಲ್ಲಿ ನೀವು ಸ್ಮಾರ್ಟ್ ಫೋನ್ಗೆ ಯೂಸ್ ಮಾಡ್ತಾ ಇದ್ದೀರಾ ಈ ಮೈಕ್ನ ಅಂತಂದ್ರೆ ಸ್ಮಾರ್ಟ್ ಫೋನ್ ಕಡೆಗೆ ಇಡಬೇಕು. ಒಂದು ವೇಳೆ ಕ್ಯಾಮ್ರಾದಲ್ಲಿ ಈ ಮೈಕ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ತರ ಕ್ಯಾಮ್ರಾಗೆ ಶಿಫ್ಟ್ ಮಾಡಬೇಕು ಫ್ರೆಂಡ್ಸ್. ಮತ್ತೆ ಈ ಲೆಂತ್ ತುಂಬಾ ದೊಡ್ಡದಿದೆ ಫ್ರೆಂಡ್ಸ್. ಇದರಲ್ಲಿ 20 ಫೀಟ್ ವರೆಗೂ ನೀವು ಲೆಂತ್ನ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಮತ್ತೆ 3 ನಾಚ್ ಇರೋ ಒಂದು ಪಿನ್ ಇದೆ. ಇದು ಎಲ್ಲ ಮೊಬೈಲ್ಗೆ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಈ ಪೌಚಲ್ಲಿ ಇನ್ನೂ ಏನಿದೆ ಅಂತ ನೋಡೋಣ. ಮೋಸ್ಟ್ಲಿ ಈ ಪಿನ್ ಕ್ಯಾಮ್ರಾಗೆ ಸಪೋರ್ಟ್ ಆಗೋಕ್ಕೋಸ್ಕರ ಕೊಟ್ಟಿದ್ದಾರೆ ಅನಿಸುತ್ತೆ. ಮತ್ತೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ ನಿಮ್ಮ ಶರ್ಟ್ಗಾಗಲಿ ಟಿ ಶರ್ಟ್ಗಾಗಲಿ ಕ್ಲಿಪ್ ಮಾಡೋಕ್ಕೆ. ಮತ್ತೆ ಒಂದು ಬ್ಯಾಟ್ರಿ ಇದೆ ಫ್ರೆಂಡ್ಸ್. ನೀವು ಕ್ಯಾಮ್ರಾಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಈ ಬ್ಯಾಟ್ರಿನ ಹಾಕಿ ಕ್ಯಾಮ್ರಾಕ್ಕೆ ನೀವು ಈ ಮೈಕ್ರೋಫೋನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಪೌಚ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕ್ಲಿಪ್ನ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಥರ ನಾವು ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತೆ ಫೋಮ್ ವಿಂಡ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಈ ಥರ ಇದನ್ನು ಇನ್ಸರ್ಟ್ ಮಾಡಬೇಕು ಫ್ರೆಂಡ್ಸ್. ಈಗ ನಮ್ಮ ಮೈಕ್ ವಿಡಿಯೋ ರೆಕಾರ್ಡಿಂಗ್ ಮತ್ತೆ ಆಡಿಯೋ ರೆಕಾರ್ಡಿಂಗ್ಗೆ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ನಾವು ಇದನ್ನ ಯೂಸ್ ಮಾಡಬಹುದು ಫ್ರೆಂಡ್ಸ್. ಈಗ ನಾನು ಬೋಯಾ M1 ಮೈಕ್ ಇಂದ ಮಾತಾಡ್ತಿದ್ದೀನಿ ಫ್ರೆಂಡ್ಸ್. ಹಿಂದೆ ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ಹಳೆ ಮೈಕ್ ಜೀಪ್ ಮೈಕ್ ನಲ್ಲಿ ಮಾತಾಡಿದ್ದೆ. ಈಗ ಈ ಮೈಕ್ ಇಂದ ಮಾತಾಡ್ತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ ಮೈಕ್ ಇಂದ ಮತ್ತೆ ಈ ಮೈಕ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಆಡಿಯೋ ಕ್ವಾಲಿಟಿ ಯಾವ ತರ ಇದೆ ಅಂತೇಳಿನೂ ಗೊತ್ತಾಗುತ್ತೆ ಫ್ರೆಂಡ್ಸ್. ನನಗೆ ಈ ಮೈಕ್ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ಒಳ್ಳೆ ಆಡಿಯೋ ಕ್ವಾಲಿಟಿ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಈಗ ಮಾಡ್ತಿರೋ ಆಡಿಯೋ ಕ್ವಾಲಿಟಿ ಹೇಗಿದೆ ಮತ್ತು ಈ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾ ಯಾವಾಗಲೂ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.